ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಭಾನುವಾರ ಸಶಸ್ತ್ರ ದಾಳಿ ನಡೆಸಿದ್ವು. ಸೋಮವಾರದಂದು ಮಾಧ್ಯಮಗಳ ಪರದೆ ಮೇಲೆ ಪಶ್ಚಿಮ ಏಷ್ಯಾದ್ಯಂತ ಇರಾನ್ ಕ್ಷಿಪಣಿ ದಾಳಿಗಳ ದೃಶ್ಯಗಳೇ ತುಂಬಿ ಹೋಗಿದ್ವು. ಕೆಲವನ್ನ ಹೊಡೆದುರುಳಿಸಲಾಗಿದ್ರೂ ಕೆಲವು ಗುರಿ ತಲುಪಿ ಮಿಲಿಟರಿ ಮತ್ತು ನಾಗರಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡಿದೆ. ಆದರೆ ಎಲ್ಲರ ಗಮನ ಸೆಳೆದ ದೃಶ್ಯವೆಂದರೆ ಸೌದಿ ಅರೇಬಿಯಾದ ತೈಲ ಕಂಪನಿ ಸೌದಿ ಅರಾಮ್ಕೋ ಮೇಲೆಯೇ ಇರಾನ್ ಡ್ರೋನ್ ದಾಳಿ ನಡೆಸಿರುವುದು. ದಾಳಿಯ ಬೆನ್ನಲ್ಲೇ ಬೃಹತ್ ಹೊಗೆಯು ಆಕಾಶದೆಲ್ಲೆಡೆ ಆವರಿಸಿತು. ಗಲ್ಫ್ ಕೊಲ್ಲಿಯಲ್ಲಿರುವ ರಾಸ್ ತನೂರಾ ಕಾಂಪ್ಲೆಕ್ಸ್ನ ಮಧ್ಯಪ್ರಾಚ್ಯದ ಅತಿದೊಡ್ಡ ಸಂಸ್ಕರಣಾಗಾರಗಳ ಪೈಕಿ ಒಂದಾಗಿದ್ದು, ಇದು ದಿನಕ್ಕೆ 5,50,000 ಬ್ಯಾರೆಲ್ಗಳ ಕಚ್ಚಾ ತೈಲವನ್ನು ಸಂಸ್ಕರಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇರಾನ್ ದಾಳಿಯ ನಂತರ ತನ್ನ ರಾಸ್ ತನೂರಾ ಸಂಸ್ಕರಣಾಗಾರವನ್ನು ಸೌದಿ ಅರಾಮ್ಕೋ ಮುಚ್ಚಿದೆ. ಇದರಿಂದಾಗಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆ 9% ಏರಿಕೆಯಾಗಿದೆ. ಇರಾನ್ ಡ್ರೋನ್ ದಾಳಿಯ ಬೆನ್ನಲ್ಲೇ ಅದೇ ದಿನ ಕತಾರ್ ಎನರ್ಜಿ ರಾಸ್ ಲಫನ್ ಧ್ರುವೀಕೃತ ನೈಸರ್ಗಿಕ ಅನಿಲ ಸ್ಥಾವರ ಅಂದರೆ LNGವನ್ನು ಸ್ಥಗಿತಗೊಳಿಸಿತ್ತು. ಇದು ಜಾಗತಿಕ LNG ಪೂರೈಕೆಯ ಸುಮಾರು 5ನೇ ಒಂದು ಭಾಗವನ್ನು ಹೊಂದಿದೆ. ಈ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಯುರೋಪಿಯನ್ ಅನಿಲ ಬೆಲೆಗಳು 50ಕ್ಕಿಂತ ಹೆಚ್ಚು ಜಿಗಿದವು. ವಿಶ್ವದ ಯಾವುದೇ ಮೂಲೆಯಲ್ಲಿ ಸಂಘರ್ಷ ಉಂಟಾದರೂ ಅದರ ಮೊದಲ ಬಲಿಪಶು ಇಂಧನ ಬೆಲೆಗಳು. ಅದರಲ್ಲೂ ವಿಶ್ವದ ಒಟ್ಟು ತೈಲ ಮತ್ತು ಅನಿಲ ನಿಕ್ಷೇಪಗಳ ಅರ್ಧದಷ್ಟು ಭಾಗವನ್ನು ಹೊಂದಿರುವ ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ನಡೆದರೆ ಅದರ ಪರಿಣಾಮ ವಿನಾಶಕಾರಿಯಾಗಿರ್ತದೆ. ವಿಶ್ವವನ್ನೇ ಬದಲಿಸಿದ ಆ 2 ವರ್ಷಗಳು. ಸೌದಿ ಅರೇಬಿಯಾದ ಮರುಭೂಮಿಯ ದಮ್ಮಂನಲ್ಲಿ ಸ್ಟ್ಯಾಂಡರ್ಡ್ ಆಯಿಲ್ ಸಂಸ್ಥೆಗೆ ತೈಲ ಸಿಕ್ಕಾಗ ಜಾಗತಿಕ ರಾಜಕೀಯವೇ ಬದಲಾಯಿತು. ಅದು 2ನೇ ಮಹಾಯುದ್ಧ ಆರಂಭವಾಗುವ ಕೆಲವೇ ದಿನಗಳ ಹಿಂದಿನ ಮಾತು. ಯುದ್ಧವು ಅಧಿಕೃತವಾಗಿ 1945ರಲ್ಲಿ ಕೊನೆಗೊಂಡರೂ ಅದು ದಶಕಗಳ ಕಾಲ ಶೀತಲ ರೂಪದಲ್ಲಿ ಮುಂದುವರಿಯಿತು. ಆ ಸಂಪೂರ್ಣ ಅವಧಿಯಲ್ಲಿ ಪಶ್ಚಿಮ ಏಷ್ಯಾ ಮತ್ತು ಅಲ್ಲಿನ ತೈಲ ಸಂಪನ್ಮೂಲಗಳು ಜಾಗತಿಕ ವಿದ್ಯಮಾನಗಳ ಕೇಂದ್ರ ಬಿಂದುವಾಗಿದ್ವು. 1974ರಲ್ಲಿ ವಿಶ್ವವು ಮತ್ತೊಮ್ಮೆ ಬದಲಾಯಿತು. ಅಮೆರಿಕವು ವಿಶ್ವದ ಅತಿದೊಡ್ಡ ಪೆಟ್ರೋಲಿಯಂ ಉತ್ಪಾದಕ ದೇಶವಾದ ಸೌದಿ ಅರೇಬಿಯಾದೊಂದಿಗೆ 50 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿತು. ಇದರ ಪ್ರಕಾರ ಸೌದಿ ತನ್ನ ಕಚ್ಚಾ ತೈಲವನ್ನು ಕೇವಲ ಅಮೆರಿಕನ್ ಡಾಲರ್ಸ್ಗಳಲ್ಲಿ ಮಾತ್ರ ಮಾರಾಟ ಮಾಡಬೇಕಿತ್ತು. ಈ ಒಂದು ಒಪ್ಪಂದವು ಅಮೆರಿಕನ್ ಡಾಲರ್ ಜಾಗತಿಕ ವ್ಯಾಪಾರ ಮತ್ತು ಕೇಂದ್ರ ಬ್ಯಾಂಕ್ಗಳ ಮೀಸಲು ನಿಧಿಯ ಪ್ರಮುಖ ಕರೆನ್ಸಿಯಾಗಲು ದಾರಿ ಮಾಡಿಕೊಡ್ತು. ಸೌದಿ ಅರೇಬಿಯಾದೊಂದಿಗೆ ಈ ಒಪ್ಪಂದವು ಮಾರ್ಚ್ 2024ರಲ್ಲಿ ಮುಕ್ತಾಯಗೊಂಡಿತು. ಒಪ್ಪಂದದ ಅವಧಿ ಮುಗಿಯುವ ಮುನ್ನವೇ ಜಾಗತಿಕ ಇಂಧನ ರಾಜಕೀಯದಲ್ಲಿ ಭಾರಿ ಬದಲಾವಣೆಗಳಾಗಿದ್ವು. ಪಳೆಯುಳಿಕೆ ಇಂಧನಗಳ ಬಳಕೆಯಿಂದ ಉಂಟಾಗುತ್ತಿರುವ ಹವಾಮಾನ ವೈಪರೀತ್ಯ, ಸಮುದ್ರದ ತಾಪಮಾನ ಏರಿಕೆ ಮತ್ತು ಕರಗುತ್ತಿರುವ ಹಿಮನದಿಗಳು ಕಲ್ಲಿದ್ದಲು ಹಾಗೂ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಜಾಗತಿಕ ಮಟ್ಟದಲ್ಲಿ ಚರ್ಚೆಗಳನ್ನು ಹುಟ್ಟುಹಾಕಿದ್ವು. ಇದೇ ಸಮಯದಲ್ಲಿ ತೈಲ ಬಾವಿಗಳು ನಿರೀಕ್ಷಿತ ಸಮಯಕ್ಕಿಂತ ಬೇಗನೆ ಬರಿದಾಗಲಿವೆ ಎಂಬ ಆತಂಕವು ಜಗತ್ತನ್ನು ಇಂಧನ ಬಿಕ್ಕಟ್ಟಿನಂತ ತಳ್ಳಿತು. ಕಚ್ಚಾ ತೈಲ ದರದ ಏರಿಕೆ. 2008ರಲ್ಲಿ ತೈಲ ಬೇಡಿಕೆ ಗಗನಕ್ಕೇರಿ ತೈಲ ರಫ್ತು ರಾಷ್ಟ್ರಗಳ ಒಕ್ಕೂಟ ಅಂದರೆ OPEC ಉತ್ಪಾದನೆಯನ್ನು ಕುಂಠಿತಗೊಳಿಸಿದಾಗ ಕಚ್ಚಾ ತೈಲದ ಬೆಲೆ ಮೊದಲ ಬಾರಿಗೆ ಬ್ಯಾರೆಲ್ಗೆ $100 ದಾಟಿತು. ಈ ಬೆಲೆಯು ಅಮೆರಿಕದಲ್ಲಿ ಶೆಲ್ ಆಯಿಲ್ ಉದ್ಯಮಕ್ಕೆ ಮುನ್ನುಡಿ ಬರೆಯಿತು. ಶೆಲ್ ಆಯಿಲ್ ಎನ್ನುವುದು ಮೃದು ಶಿಲೆಗಳ ನಡುವೆ ಸಿಕ್ಕಿಬಿದ್ದಿರುವ ಪೆಟ್ರೋಲಿಯಂ ಆಗಿದ್ದು, ಇದನ್ನು ಫ್ರ್ಯಾಕಿಂಗ್ ಎಂಬ ದುಬಾರಿ ಮತ್ತು ಹೆಚ್ಚು ಮಾಲಿನ್ಯಕಾರಕ ಪ್ರಕ್ರಿಯೆಯ ಮೂಲಕ ಹೊರತೆಗೆಯಲಾಗ್ತದೆ. 2008-9ರ ಜಾಗತಿಕ ಹಣಕಾಸು ಬಿಕ್ಕಟ್ಟು ಮತ್ತು ಪರಿಸರ ಪೂರಕ ಇಂಧನಗಳತ್ತ ಜಗತ್ತು ಮುಖ ಮಾಡಿದ ನಂತರ ಶೆಲ್ ಆಯಿಲ್ ಉದ್ಯಮದ ಅಬ್ಬರ ತುಸು ತಣ್ಣಗಾಗಿತ್ತು. ಅಮೆರಿಕದಲ್ಲಿ ತೈಲ ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತಿದೆ ಮತ್ತು ಕಾರ್ಮಿಕರ ಕೂಲಿಯೂ ದುಬಾರಿಯಾಗಿದೆ. ಪರ್ಮಿಯನ್ ಬೇಸಿನ್ನ 2 ದೊಡ್ಡ ಪ್ರದೇಶಗಳಲ್ಲಿ ಉತ್ಪಾದನಾ ವೆಚ್ಚವು ಬ್ಯಾರೆಲ್ಗೆ $61-62 ಆಗಿದೆ ಎಂದು ಅಮೆರಿಕದ ಇಂಧನ ಮಾಹಿತಿ ಆಡಳಿತ ವಿಶ್ಲೇಷಣೆಯಲ್ಲಿ ತಿಳಿಸಿದೆ. ಇನ್ನು ಇಂಧನ ಮಾಹಿತಿ ಆಡಳಿತದ ಮುನ್ಸೂಚನೆಯಂತೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ತೈಲ ಬೆಲೆಯು 2026ರಲ್ಲಿ ಬ್ಯಾರೆಲ್ಗೆ $52ಗೆ ಇಳಿಯುವ ಸಾಧ್ಯತೆ ಇದೆ. ಇದು ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆಯಾಗಿರುವುದರಿಂದ ಅಮೆರಿಕದಲ್ಲಿ ಇಂಧನ ಬೆಲೆ ಏರಿಕೆಯಾಗಿ ಹಣದುಬ್ಬರಕ್ಕೆ ಕಾರಣವಾಗಬಹುದು. ಇದು ದೇಶದ ಅಧ್ಯಕ್ಷರಿಗೆ ಸುಲಭವಾಗಿ ಜೀರ್ಣಿಸಿಕೊಳ್ಳುವ ವಿಷಯವಲ್ಲ. ಡ್ರಿಲ್ ಬೇಬಿ ಡ್ರಿಲ್. ಈಗ ಟ್ರಂಪ್ ಅವರ ಸಿದ್ಧಾಂತದತ್ತ ಗಮನ ಹರಿಸಿ. ಪರಿಸರ ಸ್ನೇಹಿ ಉಪಕ್ರಮಗಳ ಬಗ್ಗೆ ಒಲವಿಲ್ಲದ ಆದರೆ ತೈಲ ಬಾವಿಗಳ ಬಗ್ಗೆ ಅಪಾರ ಪ್ರೀತಿ ಹೊಂದಿರುವ ಅಧ್ಯಕ್ಷರು ಡ್ರಿಲ್ ಬೇಬಿ ಡ್ರಿಲ್ ಎಂಬ ಘೋಷಣೆಯೊಂದಿಗೆ ಅಧಿಕಾರಕ್ಕೆ ಬಂದರು. ಅಮೆರಿಕವು ಸಾಧ್ಯವಾದಷ್ಟು ಹೆಚ್ಚು ತೈಲ ಉತ್ಪಾದಿಸುವುದಷ್ಟೇ ಅಲ್ಲದೆ ಅಗತ್ಯ ಬಿದ್ದಲ್ಲಿ ಬಲಪ್ರಯೋಗದ ಮೂಲಕ ಜಾಗತಿಕ ತೈಲ ವ್ಯಾಪಾರವನ್ನು ನಿಯಂತ್ರಿಸುವುದಾಗಿ ಟ್ರಂಪ್ ಸ್ಪಷ್ಟಪಡಿಸಿದರು. ಇದರ ಮುಂದುವರೆದ ಭಾಗವಾಗಿ ಅವರು ವೆನಿಜುವೆಲಾದ ತೈಲ ಕ್ಷೇತ್ರಗಳನ್ನು ವಶಪಡಿಸಿಕೊಂಡರು. ಈಗ ಅಮೆರಿಕವು ಇರಾನ್ನಲ್ಲಿ ಆಡಳಿತ ಬದಲಾವಣೆಯ ಮೂಲಕ ಇಲ್ಲಿನ ತೈಲದ ಮೇಲೆ ನಿಯಂತ್ರಣ ಸಾಧಿಸಲು ಬಯಸುತ್ತಿದೆ. ಈ ತಂತ್ರದ ಹಿಂದೆ ಹಲವು ಗುರಿಗಳಿವೆ. ಅದರಲ್ಲಿ ಮುಖ್ಯವಾದುದೆಂದರೆ ತನ್ನ ಪ್ರಬಲ ಪ್ರತಿಸ್ಪರ್ಧಿ ಚೀನಾಕ್ಕೆ ಅಗ್ಗದ ಇಂಧನ ಸಿಗದಂತೆ ಮಾಡುವುದು. ಹೌದು, ಯುದ್ಧ ಘೋಷಿಸುವಾಗ ಅಮೆರಿಕದ ಜೀವಹಾನಿಯ ಬಗ್ಗೆ ಟ್ರಂಪ್ ಮಾತನಾಡಿದ್ದರಾದರೂ ಇರಾನ್ನ ಈ ಮಟ್ಟದ ಪ್ರತಿರೋಧವನ್ನು ಅವರು ನಿರೀಕ್ಷಿಸಿದ್ದರೆ ಎಂಬುದು ತಿಳಿದಿಲ್ಲ. ಅಮೆರಿಕದ ಪರವಾಗಿರುವ ಮತ್ತು ತನ್ನ ಕ್ಷಿಪಣಿಗಳ ವ್ಯಾಪ್ತಿಯಲ್ಲಿರುವ ಯಾರನ್ನೇ ಆಗಲಿ ಇರಾನ್ ಬಿಡ್ತಿಲ್ಲ. ಈ ದಾಳಿಗಳು GCC ಆರ್ಥಿಕತೆಗಳ ಮೇಲೆ, ವಿಶೇಷವಾಗಿ ದುಬೈ ಮತ್ತು ಸೌದಿ ಅರೇಬಿಯಾದ ಮೇಲೆ ಭಾರಿ ಪರಿಣಾಮ ಬೀರಲಿವೆ ಎನ್ನುವುದು ಕಟು ಸತ್ಯ.
ಅತಿದೊಡ್ಡ ಉತ್ಪಾದಕನೇ ಅತಿದೊಡ್ಡ ವಿಜಯಶಾಲಿ. ಜೀವಹಾನಿ ಮತ್ತು ಮಿಲಿಟರಿ ಆಸ್ತಿಗಳ ನಷ್ಟದ ಹೊರತಾಗಿಯೂ ಅಮೆರಿಕ ತೈಲ ವ್ಯವಹಾರದಲ್ಲಿ ಲಾಭ ಪಡೆಯಲಿದೆ. ಅಮೆರಿಕ ಸೌದಿ ತೈಲ ಒಪ್ಪಂದ ಮುಗಿದ ಅದೇ ವರ್ಷದಲ್ಲಿ ವಿಶ್ವದ ಅತಿದೊಡ್ಡ ಖಾಸಗಿ ತೈಲ ಕಂಪನಿಯಾದ ಎಕ್ಸಾನ್ ಮೊಬಿಲ್ ಪಯೋನೀರ್ ನ್ಯಾಚುರಲ್ ರಿಸೋರ್ಸಸ್ ಕಂಪನಿಯನ್ನು $60 ಬಿಲಿಯನ್ ನೀಡಿ ಖರೀದಿಸಿತು. ತಿಂಗಳ ನಂತರ ಎರಡನೇ ಅತಿದೊಡ್ಡ ಕಂಪನಿಯಾದ ಚೆವ್ರಾನ್ ಹೆಸ್-ಕಾರ್ಪ್ ಅನ್ನು $50 ಬಿಲಿಯನ್ ಖರೀದಿಸಿದರು. ಪಯೋನೀರ್ ಟೆಕ್ಸಾಸ್ನ ಪರ್ಮಿಯನ್ ಬೇಸಿನ್ನಲ್ಲಿ ಪ್ರಮುಖ ಶೆಲ್ ಉತ್ಪಾದಕ ಕಂಪನಿಯಾಗಿದ್ದರೆ ಹೆಸ್ ನಾರ್ತ್ ಡಕೋಟಾದಲ್ಲಿ ದೊಡ್ಡ ಹೆಸರಾಗಿದೆ. ಕುತೂಹಲಕಾರಿ ವಿಷಯವೆಂದರೆ ಸಂಘರ್ಷ ಇಷ್ಟೊಂದು ತೀವ್ರವಾಗಿದ್ದರೂ ತೈಲ ಬೆಲೆಗಳು ಅತಿಯಾಗಿ ಗಗನಕ್ಕೇರಿಲ್ಲ. ಸೌದಿ ಸಂಸ್ಕರಣಾಗಾರ ಸ್ಥಗಿತಗೊಂಡ ನಂತರ ಬೆಲೆಗಳು ಕೇವಲ $8ರಿಂದ 9% ಮಾತ್ರ ಏರಿಕೆಯಾಗಿವೆ. ಬೆಲೆಯು ಬ್ಯಾರೆಲ್ಗೆ $100 ದಾಟಿದರೆ ಅದು ದೊಡ್ಡ ಅಸ್ತವ್ಯಸ್ತಕ್ಕೆ ಕಾರಣವಾಗ್ತದೆ. ಆದರೆ ಆಮದುದಾರರು $80ರಿಂದ $85 ಬೆಲೆಯನ್ನು ಅನಿವಾರ್ಯವಾಗಿ ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ. ಈ ಪರಿಸ್ಥಿತಿಯ ಗರಿಷ್ಠ ಲಾಭವು ಅತಿದೊಡ್ಡ ಉತ್ಪಾದಕ ರಾಷ್ಟ್ರಕ್ಕೆ ಸಲ್ಲಲಿದೆ. ಪ್ರಸ್ತುತ ಅದು ಅಮೆರಿಕವಾಗಿದೆ. ವಿಶ್ವದ ಅತಿದೊಡ್ಡ ನೈಸರ್ಗಿಕ ಅನಿಲ ಉತ್ಪಾದಕನೂ ಆಗಿರುವ ಅಮೆರಿಕ LNG ಬೆಲೆ ಏರಿಕೆಯಿಂದಲೂ ಲಾಭ ಗಳಿಸಲಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಈದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.